ದೊಡ್ಡಬಳ್ಳಾಪುರದಲ್ಲಿ 1 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹನುಮಂತಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಪದ್ಮಶ್ರೀ ಬೈರಯ್ಯ ಆಯ್ಕೆಯಾಗಿದ್ದು, ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಟ್ಟು 18 ಸದಸ್ಯರ ಸಂಖ್ಯಾಬಲ ಹೊಂದಿರುವ ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ 18 ಜನ ಸದಸ್ಯರಲ್ಲಿ 14 ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಬೆಂಬಲ ಸೂಚನೆ ಮಾಡಿದ್ದಾರೆ. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕೆಲವು ಸದಸ್ಯರಿಂದ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಬೆಂಬಲ ನೀಡಿದ್ದು, ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಾಗಿದೆ. ಹಾಗೂ ಇತರ ಸದಸ್ಯರುಗಳ ಬೆಂಬಲಿತವಾಗಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ನಮ್ಮೆಲ್ಲರ ಸರ್ವ ಸದಸ್ಯರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋ ಕಡೆ ಗಮನ ಕೊಡ್ತೀವಿ ಅಂತ ಹೇಳಿ ಈ ಮಾತನ್ನ ಇನ್ನೊಂದು ವರ್ಷನೂ ಇಲ್ಲ, ಒಂದೊಂದು ವರ್ಷ ಇದೆ. ಅದರಲ್ಲಿ ಏನೇನು ನಮ್ಮ ಆದ್ಯತೆ ಮೀರಿ ನಮ್ಮಲ್ಲಿ ಏನೇನು ಕೆಲಸ ಮಾಡುವ ಸಾಧ್ಯತೆಗಳು ಆತವೆ, ಅವೆಲ್ಲ ನಮ್ಮ ಪ್ರಯತ್ನ ಪಟ್ಟು ಹೆಚ್ಚಿನ ರೀತಿಯಾಗಿ ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ನಿಮ್ಮ ಪಂಚಾಯತಿಯಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಅಕ್ರಮ ಮದ್ಯ ಮಾರಾಟ, ಆಮೇಲೆ ಗಣಿಗಾರಿಕೆ. ಹೌದು, ಇನ್ನೂ ಸುಮಾರಿದೆ. ಅಕ್ರಮ ಮದ್ಯ ಇರ್ಬೋದು, ನೀವು ಹೇಳ್ದಂಗೆ ಎಲ್ಲ ಸಮಸ್ಯೆಗಳಿದೆ. ಅವಕ್ಕೆಲ್ಲ ಆದಷ್ಟು ಕಡಿವಾಣ ಹಾಕಿ ಯಾವ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಇನ್ಮೇಲೆ ಮುಂದೆ ಮಾಡುವ ಪ್ರಯತ್ನ ಮಾಡ್ತೀವಿ. ಏನು ಚುನಾವಣೆ ಇದೆ, ಈ ಚುನಾವಣೆಗೆ ನಮ್ಮ ಸದಸ್ಯರೆಲ್ಲ ಸೇರಿ ಮತ್ತು ಮುಖಂಡರು, ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ನಮ್ಮನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸರ್ವ ಸದಸ್ಯರಿಗೂ ಹಾಗೂ ನನ್ನ BJP ಮುಖಂಡರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಅಕ್ತಂನಳ್ಳಿ ಗ್ರಾಮಸ್ಥರು, ಲಿಂಗಾಪುರ ಗ್ರಾಮಸ್ಥರು ಮತ್ತು ಸಕ್ಕರೆಗೊಲ್ಲಹಳ್ಳಿ ಇಡೀ ಗ್ರಾಮ ಪಂಚಾಯಿತಿ ಪ್ರತಿ ಪ್ರಜೆಗಳಿಗೂ ನಾವು ಚಿರಋಣಿಯಾಗಿರ್ತೀವಿ. ನಮಗೊಂದು ಈ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೀವಿ. ಮತ್ತು ನಮ್ಮ ಕೈಲಾಗಿದ್ದು ನಮ್ಮ ಇತಿಮಿತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅವಿರೋಧವಾಗಿ ಸತತವಾಗಿ ಆಗಿರಲಿಲ್ಲ, ಆದರೆ ಕೂಡ ಇದೊಂದು ಅವಿಸ್ಮರಣೀಯ ವಿಷಯ. ಯಾಕಂದರೆ ನಮ್ಮ ಪಂಚಾಯಿತಿಯಲ್ಲಿ ಇಷ್ಟರವರೆಗೂ ಅಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಆಗಿರೋದು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಆಗಿರೋದು ಬಹಳ ವಿರಳ. ಅದರಲ್ಲೂ ಕೂಡ ಇದಾಗಿರೋದು ನಮಗೆ ಬಹಳ ಸಂತೋಷ ತಂದಿದೆ. ಅಷ್ಟೇ ನಮ್ಮ ಮುಖಂಡರು ಏನು BJP ಮುಖಂಡರಿದ್ದಾರೆ, ಅಷ್ಟೇ ಒಂದು ಸಾಮರಸ್ಯ ಇದೆ ನಮ್ಮಲ್ಲಿ. ಆ ಸಾಮರಸ್ಯಕ್ಕೋಸ್ಕರ ಇದೊಂದು ಬೆಲೆ ಕೊಟ್ಟಿದ್ದಾರೆ. ಸಾಮರಸ್ಯಕ್ಕೋಸ್ಕರ ಇದು ಭಾರಿ ಯಶಸ್ಸು ಕಂಡಿದ್ದೀವಿ. ಅದೇ ರೀತಿ ಮುಂದೆ ಉಳಿಸ್ಕೊಂಡು ಹೋಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ಯಶಸ್ಸನ್ನು ಕೂಡ ಕಾಣ್ತೀವಿ ಮುಂದಿನ ದಿನಗಳಲ್ಲಿ. ನನ್ನ ಹೆಸರು ಬೈರಯ್ಯ ಪದ್ಮಶ್ರೀ ಅಂತ.